ಬೋನಿನಲ್ಲಿ ಹಸುವಿದ್ದರೂ ಕೂಡ ತಿನ್ನದೆ ಬಿಟ್ಟಂತಹ ಚಿರತೆ. ಎಚ್.ಡಿ.ಕೋಟೆ ತಾಲೂಕಿನಲ್ಲಿ ಅಚ್ಚರಿಯ ಘಟನೆ. ಕರು ಭಕ್ಷಿಸಲು ಬಂದಂತಹ ಬೋನಿನಲ್ಲಿ ಬಂಧಿಸಿದಂತಹ ಚಿರತೆ. ಒಂದೇ ಬೋನಿನಲ್ಲಿ ಇಡೀ ರಾತ್ರಿ ಕರು ಮತ್ತು ಚಿರತೆ ಅಪೂರ್ವ ಸಂಗಮ ಆಗಿದೆ. ಬೋನಿನಲ್ಲಿ ಹಸುವಿದ್ರೂ ಕೂಡ ತಿನ್ನದೆ ಬಿಟ್ಟಂತಹ ಚಿರತೆ. ಎಚ್.ಡಿ.ಕೋಟೆ ತಾಲೂಕಿನಲ್ಲಿ ಅಚ್ಚರಿಯ ಘಟನೆ. ಕರು ಭಕ್ಷಿಸಲು ಬಂದಂತಹ ಬೋನಿನಲ್ಲಿ ಬಂದಿಯಾಗಿರುವಂತಹ ಚಿರತೆ. ಒಂದೇ ಬೋನಿನಲ್ಲಿ ಇಡೀ ರಾತ್ರಿ ಕರು ಮತ್ತು ಚಿರತೆ ಅಪೂರ್ವ ಸಂಗಮದಿಂದ ಇದ್ದಾರೆ. ಸಂಕಷ್ಟಕ್ಕೆ ಸಿಲುಕುತ್ತಿದ್ದಂತೆಯೇ ಗಾಬರಿಯಾಗಿರುವಂತಹ ಚಿರತೆ. ಭಯದಲ್ಲಿ ಕರುವಿಗೆ ಯಾವುದೇ ಅಪಾಯ ಮಾಡದೆ ಚಿರತೆ ಉಳ್ಕೊಂಡಿದೆ. ಬೆಳಿಗ್ಗೆ ಬಂದು ಅರಣ್ಯ ಸಿಬ್ಬಂದಿ ನೋಡಿ ಆಶ್ಚರ್ಯಚಕಿತರಾಗಿದ್ದಾರೆ. ಚಿರತೆಗೆ ಅರವಳಿಕೆ ನೀಡಿ ಕರುವನ್ನ ರಕ್ಷಿಸಿ ಅರಣ್ಯದ ಸಿಬ್ಬಂದಿ ಮೆಚ್ಚುಗೆಗೆ ವ್ಯಕ್ತವಾಗ್ತಾ ಇದೆ. ಎಚ್.ಡಿ.ಕೋಟೆಯ ಹೆತ್ತನಾಯ್ಕರ ಈ ಒಂದು ಜಮೀನಿನಲ್ಲಿ ಘಟನೆ ಬಹುಶಃ ಚಿರತೆಗೆ ಪುಣ್ಯಕೋಟಿ ಕಥೆ ನೆನಪಾಗಿರ್ಬೇಕಾ ಅಂತ. ಎಸ್ ವೀಕ್ಷಕರೇ, ಇದು ಬಹಳ ಅಚ್ಚರಿ. ಇದು ನಾನ್ ವೆಜ್ ತಿನ್ನೋದು ಯಾವುದು ಚಿರತೆ. ಪಾಪ ಹಸು ಅದನ್ನ ತಿನ್ನುತ್ತೆ. ಆದರೆ ಹಸುವನ್ನ ತಿನ್ನದೆ ಇಬ್ರು ಕೂಡ ಒಂದೇ ಬೋನಿನಲ್ಲಿ ಚೆನ್ನಾಗಿರುವಂತಹ ಘಟನೆ ನಡೆದಿದೆ. ಇದು ಕೂಡ ಸಾಕಷ್ಟು ಜನ ಹೇಳ್ತಾ ಇದ್ದಾರೆ ಪುಣ್ಯಕೋಟಿ ಕಥೆ ನೆನಪಾಯ್ತಾ ಅಂತ. ಹಂಗೇನಾಗಿರ್ಲಿಕ್ಕಿಲ್ಲ. ಚಿರತೆ ಯಾಕೆ ಬೇಕು ಸುಮ್ಮನೆ ಅಂತ ಹೇಳಿ ಸೈಲೆಂಟಾಗಿ ಕೂತ್ಕೊಂಡಿರುತ್ತೆ, ಗಾಬರಿಯ ಪಟ್ಟಿರುತ್ತೆ. ಜಮೀನಲ್ಲಿ ಹಸುವಿದ್ರೂ ಕೂಡ ತಿನ್ನದೆ ಹಂಗೆ ಬಿಟ್ಟಿದೆ. ಎಚ್.ಡಿ.ಕೋಟೆ ತಾಲೂಕಿನ ಅಚ್ಚರಿ ಘಟನೆ ನಡೆದಿದೆ. ಕರು ರಕ್ಷಿಸಲು ಬಂದ ಬೋನಿನಲ್ಲಿ ಬಂಧಿತವಾಗಿರುವಂತಹ ಚಿರತೆ ಒಂದೇ ಬೋನಿನಲ್ಲಿ ಇಡೀ ರಾತ್ರಿ ಕರು ಮತ್ತು ಚಿರತೆ ಕಾಲ ಕಳೆದಿರುವಂತಹ ಘಟನೆ ನಡೆದಿದ್ದು ಸಂಕಷ್ಟಕ್ಕೆ ಈಡಾಗಿತ್ತು. ಅಂದರೆ ಸಂಕಷ್ಟಕ್ಕೆ ಸಿಲುಕ್ತಾ ಇತ್ತು. ತಿನ್ನಬೇಕು ಅಂತಾನೆ ಇತ್ತು, ಬಟ್ ಭಯ ಆಗಿತ್ತೋ ಏನೋ ಗೊತ್ತಿಲ್ಲ. ಚಿರತೆಗೆ ತಿನ್ನಕ್ಕೆ ಹೋಗಿಲ್ಲ, ಭಯದಲ್ಲಿ ಕರುವಿನ ಜೊತೆಯೇ ಇದೆ. ಯಾವುದೇ ರೀತಿಯ ಕರುವಿಗೆ ಯಾವುದೇ ರೀತಿಯ ಅಪಾಯವನ್ನು ಕೂಡ ತಂದೊಡ್ಡಿಲ್ಲ. ಬೆಳಿಗ್ಗೆ ಬಂದ ಅರಣ್ಯ ಸಿಬ್ಬಂದಿಗೆ ಅದನ್ನು ನೋಡಿ ಶಾಕ್ ಆಗಿದೆ. ಯಾಕೆ ಚಿರತೆ ನಾನ್ ವೆಜ್ ಆದರೂ ಕೂಡ ಕರುವನ್ನು ತಿಂದಿಲ್ಲ ಅಂತ ಹೇಳಿ. ಬಟ್ ಸಾಕಷ್ಟು ಜನ ಕೇಳ್ತಾ ಇದ್ದಾರೆ. ಮೋಸ್ಟ್ಲಿ ಪುಣ್ಯಕೋಟಿಯ ಕಥೆ ನೆನಪಾಗಿರಬಹುದು ಅನ್ನೋದೆಲ್ಲ ಮಾತಾಡ್ತಾ ಇದ್ದಾರೆ. ಇಟ್ಸ್ ನಾಟ್ ಪಾಸಿಬಲ್, ಏನೋ ಗೊತ್ತಿಲ್ಲ. ಎಸ್, ಕರುವನ್ನ ತಿನ್ನದೆ ಬಿಟ್ಟಿರುವಂತಹ ಚಿರತೆ ಆಶ್ಚರ್ಯಕ್ಕೆ ಕಾರಣವಾಗಿದೆ. ಯಾಕಂತಂದ್ರೆ ಅದಕ್ಕೆ ಮನ್ಸು ಬಂದಿಲ್ಲ ರೀ ಕರುನ್ ತಿನ್ನಕ್ಕೆ. ಏನೋ ಪಾಪ ಅನ್ನಿಸ್ತೇನೋ, ಅಥವಾ ಗಾಬರಿ ಪಟ್ಕೊಂಡಿರ್ಬೇಕು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.